ನೀನು ಜಂಗಮನಾಗ ಹುಟ್ಟಿ ನಿನ್ನ ಕರ್ತವ್ಯನಾಗ ತಿರ್ಕೊಂಡ್ ಬಂದ ಕರ್ಕೊಂಡ್ ತಿನ್ನೋದೈತಿ. ಅದಕ್ಕೆಲ್ಲ ಮುತ್ತೂರು ಗ್ರಾಮದಲ್ಲಿ ನೂತನ ಶಾಲಾ ಕಟ್ಟಡ ಉದ್ಘಾಟನಾ ಸಮಾರಂಭ. ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ ಹಾಗೂ ಶಾಲಾ ಶಿಕ್ಷಣ ಇಲಾಖೆ, ಬಾಗಲಕೋಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಜಮಖಂಡಿ, ಶ್ರೀ ದುಂಡಪ್ಪ ಸಂಗಪ್ಪ ಹಿಪ್ಪರಗಿ ಸರಕಾರಿ ಪ್ರೌಢಶಾಲೆ ಆರ್ಎಂಎಸ್ಎ ಮುತ್ತೂರ ನೂತನ ಶಾಲಾ ಕಟ್ಟಡ ಉದ್ಘಾಟನಾ ಸಮಾರಂಭ ಅತಿಥಿಗಳಿಂದ ಹಾಗೂ ಪರಮಪೂಜ್ಯರಿಂದ ರಿಬ್ಬನ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ವೇದಿಕೆ ಮೇಲೆ ನಾಡಗೀತೆ ಹಾಗೂ ರೈತಗೀತೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಕಾರ್ಯಕ್ರಮದ ಸ್ವಾಗತವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ ಎ.ಕೆ. ಬಸಣ್ಣನವರು ನೆರವೇರಿಸಿಕೊಟ್ಟರು. ನಂತರ ಪರಮಪೂಜ್ಯರಿಗೆ ಹಾಗೂ ಅತಿಥಿಗಳಿಗೆ ಸತ್ಕರಿಸಲಾಯಿತು. ತದನಂತರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಮುತ್ತಣ್ಣ ಹಿಪ್ಪರಗಿಯವರು, ನಮ್ಮ ತಂದೆಯವರು ಕೂಡ ಶಿಕ್ಷಣ ಪ್ರೇಮಿಗಳಾಗಿದ್ದರು ಹಾಗೂ ನನ್ನ ಗ್ರಾಮದ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ತೊಂದರೆಯಾಗಬಾರದೆಂದು ನಾವು ಶಿಕ್ಷಣಕ್ಕೆ 1 ಎಕರೆ ನೀಡಿದ್ದು ಅದೇನ್ನೂ ದೊಡ್ಡ ವಿಷಯವಲ್ಲ. ನಮಗೆ ಯಾವುದೇ ಸನ್ಮಾನದ ಅವಶ್ಯಕತೆಯಿಲ್ಲ. ಕೊಡುಗೆ ನೀಡಿದ ಮೇಲೆ ಅದು ಯಾವುದೇ ಕಾರಣಕ್ಕೆ ನಮ್ಮದಾಗಲ್ಲ ಎಂದು ಮಾತನಾಡಿದರು. ನಂತರ ಪರಮಪೂಜ್ಯರು, ಅಧ್ಯಕ್ಷರು, ಅತಿಥಿಗಳು ಸೇರಿ ಜ್ಯೋತಿ ಬೆಳಗಿಸಿದರು. ನಂತರ ಕಾರ್ಯಕ್ರಮದ ಕುರಿತು ಮಾತನಾಡಿದ ಜಮಖಂಡಿ ಶಾಸಕರು ನಾಡೋಜ ಜಗದೀಶ ಗುಡುಗುಂಟಿಯವರು, ಜೀವನದಲ್ಲಿ ಗುರುವಿನ ಪಾತ್ರ ಬಹಳ ದೊಡ್ಡದು. ಎಲ್ಲರೂ ಉತ್ತಮವಾಗಿ ಶಿಕ್ಷಣ ಪಡೆದುಕೊಳ್ಳಬೇಕು. ನಾನು ಸಹ ಕಠಿಣ ಬಡತನ ಪರಿಸ್ಥಿತಿಯಲ್ಲಿ ಕಲಿತು ಇಂಜಿನಿಯರ ವ್ಯಾಸಂಗ ಪೂರ್ಣಗೊಳಿಸಿದೆ. ನಾನು ಸಹ ಬೇರೆಯವರ ಕೈಯಲ್ಲಿ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡಿದ್ದೆನ್ನೆ. ಈಗ ಅದೆಷ್ಟೋ ಕಾರ್ಮಿಕರಿಗೆ ಉದ್ಯೋಗ ನೀಡಿದ್ದೆನ್ನೆ. ನಾನು ಕೂಡ ಶಾಸಕ ಆಗುತ್ತೆನ್ನೆ ಎಂದು ಯಾವಾಗಲೂ ವಿಚಾರ ಮಾಡಿಲ್ಲ. ಎಲ್ಲ ಹಣೆಬರಹ. ನಾವು ಹಾಗೂ ಶಾಲೆಗೆ ಜಮೀನು ನೀಡಿದ ಮುತ್ತಣ್ಣ ಹಿಪ್ಪರಗಿಯವರು ಸರಿಸುಮಾರು 20 ವರ್ಷಗಳಿಂದ ಉತ್ತಮ ಬಾಂಧವ್ಯ ಹೊಂದಿದ್ದೇವೆ. ಅವರು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಯಲಿ. ಶಾಲೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ನಾನು ಮಾಡಿಕೊಡುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು, ರಾಚೋಟೀಶ್ವರ ವಿರಕ್ತಮಠ ಮುತ್ತೂರು, ಪಾವನ ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಪರಿಪೂರ್ಣನಂದ ಭಾರತಿ ಮಹಾಸ್ವಾಮಿಗಳು, ಸಿದ್ಧಾರೂಢ ಮಠ ಮುತ್ತೂರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಡೋಜ ಶ್ರೀ ಜಗದೀಶ ಗುಡುಗುಂಟಿ, ಸನ್ಮಾನ್ಯ ಶಾಸಕರು, ಜಮಖಂಡಿ ವಿಧಾನಸಭಾ ಮತಕ್ಷೇತ್ರ, ಸುನಿಲ್ಗೌಡ ಪಾಟೀಲ್ ಹಾಗೂ ಗ್ರಾಮಸ್ಥರಾದ ಮುತ್ತಣ್ಣ ಗಡೆಪ್ಪಣ್ಣವರ, ಹನುಮಂತ ಹಿಪ್ಪರಗಿ, ಪ್ರಕಾಶ್ ಹಿಪ್ಪರಗಿ, ಬಸವಂತ ಹಿಪ್ಪರಗಿ ಸೇರಿದಂತೆ ಹಲವಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಲಕ್ಷ್ಮಣ್ ಕಾಂಬಳೆ, ವಿಶ್ವಬಂಧು ಟಿವಿ, ಮುತ್ತೂರು. ಇವತ್ತು ಹೊಸ ಕಟ್ಟಡ ನಿರ್ಮಾಣವಾಗಿದ್ದು ಅದರ ಉದ್ಘಾಟನೆ ಯಶಸ್ವಿ ರೀತಿಯಿಂದ ವಿಜೃಂಭಣೆಯಿಂದ ಜರುಗಿದೆ ಅಂತ ನಾನಿಲ್ಲಿ ಹೇಳಲಿಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ. ಈ ಒಂದು ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಪರಮಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕರಿಸಿ, ಈಗಾಗಲೇ ಹೇಳಿದಾಗೆ ದುಂಡಪ್ಪ ಗಂಗಪ್ಪ ಇಬ್ಬರು ನನಗೆ ಸಾಮೂಹ ಹೇಳ್ತಾ ಇದ್ರು, 30 ವರ್ಷಗಟ್ಟಲೆ ಅವ್ರ ಪುರಾಣ ಪ್ರವಚನ ನೀಡ್ತಿದ್ರು. ನೋಡ್ರಿ, ಸಾಮಾನ್ಯ ಎಲ್ಲರು ಪ್ರವಚನ ಪುರಾಣ ಹೇಳುವಂತಹ ವ್ಯಕ್ತಿ ಮಹಾ ಮೇಧಾವಿ ಆಗಬೇಕು. ಯಾವ ಬದ್ನಿಕೆ ತಿನ್ನಬೇಡ ಅಂತಾನ ಅವ ಮೊದಲು ಬದ್ನಿಕೆ ತಿನ್ನು ಬಿಡಬೇಕು ಅಂತ ಒಂದು ಉನ್ನತ ವಿಚಾರವನ್ನು ಹೇಳುವಂತ ವ್ಯಕ್ತಿ ಯಾವ ತರ ತಾ ನಡ್ಕೊಂಡಿರ್ಬೋದು ಜೀವನದಲ್ಲಿ, ಇದು ನಮಗೆ ಗೊತ್ತಾಗ್ತದ. ಅಂತ ಒಂದು ಇಬ್ಬರಿಗೆ ಬಳಗ ಇವತ್ತು ಬೆಳೆದು ನಿಂತಿದೆ. ಅದಕ್ಕೆ ಈ ಒಂದು ನಿಜವಾದ ಪ್ರತಿಯೊಬ್ಬರ ಜೀವನದಲ್ಲಿ 3 ಆಲಯಗಳು: ಆಲಯ, ದೇವಾಲಯ, ವಿದ್ಯಾಲಯ. ಆಲಯ ಅಂದ್ರೆ ಮನೆ. ಮನೆಯಲ್ಲಿ ಮೊದಲು ಸಂಸ್ಕಾರ ಕೊಡುವಂತಹದ್ದು ಮೊದಲು ತಾಯಿ ತಂದೆಗಳು ಹಾಗೂ ಅವರ ಬಂಧು ಬಳಗದವರು. ಮಕ್ಕಳು ಪ್ರೀತಿಯಿಂದ ಬೆಳೆಸಿ ಅವರಿಗೆ ಕೂಡ ಪ್ರತಿಯೊಬ್ಬರಲ್ಲಿ ಪ್ರೀತಿ ಹುಟ್ಟಿದ ಅಣ್ಣ, ತಮ್ಮ, ತಂಗಿ, ಅಕ್ಕ, ಮಾವ, ಅತ್ತಿ, ಈ ತರ ಒಂದು ಬಳಗದ ಒಂದು ಪ್ರೀತಿಯನ್ನು ಯಾವತ್ತೂ ಮಂಕುರಿಸಬೇಕಲ್ಲಿ. ಅದೇ ಒಂದು ಹುಟ್ಟಿದ್ದು ಕಡಿವರೆಗೆ ಉಳಿತದ. ಅದೇ ತರನಾಗಿ ಮಕ್ಕಳಿಗೆ ಕೂಡ ದೇವಾಲಯ,
ಈ ದೇವರಿಗೆ ಏನು, ದೇವರ ತೇಜಸ್ಸು ಏನು, ದೇವರದ ಒಂದು ಜಾಗೃತ ಏನು, ದೇವರಲ್ಲಿ ಒಂದು ನಂಬಿಕೆ, ದೇವರಲ್ಲಿ ಶ್ರದ್ಧೆ, ಭಕ್ತಿ ಅವು ಮಕ್ಕಳಲ್ಲಿ ಹುಟ್ಟಿಸಲೇಬೇಕು. ಎಲ್ಲೇ ಹೋದಲ್ಲಿ ಅವರು ಗಂಡಾಂತರಕಾರಿಯಾದ ಮುಂದೆ ಆಗಲಿಕ್ಕೆ ಸಾಧ್ಯತೆ ಇದೆ. ಮಕ್ಕಳಲ್ಲಿ ಪ್ರತಿಯೊಬ್ಬರಲ್ಲಿ ದೇವರು ಇದ್ದಾನೆ. ನಿಸರ್ಗದಲ್ಲಿ ಆ ದೇವರು ನಮ್ಮನ್ನೆಲ್ಲ ನೋಡ್ತಾ ಇರ್ತಾನ. ನಾವು ಮಾಡಿದ ಪಾಪಕ್ಕೆ ತಕ್ಷಣ ಶಿಕ್ಷೆ ಕೊಡ್ತಾನ. ಅದಕ್ಕೆ ನಾವೆಲ್ಲರೂ ಒಳ್ಳೆಯರಾಗಿ, ಒಳ್ಳೆ ಗುಣವಂತರಾಗಿ, ಒಳ್ಳೆ ಶಿಕ್ಷಣ ಹೊಂದಿ ಉನ್ನತ ಮಟ್ಟದ ಒಂದು ವ್ಯಕ್ತಿಗಳಾಗಿ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಮತ್ತು ಇಡೀ ಈ ಭವ್ಯ ಭಾರತದ ಉತ್ತುಂಗಕ್ಕೆ ಒಯ್ಯುವಂಥ ಮಹಾನ್ ಕೆಲಸ ಅವರಿಂದ ಆಗಲಿಕ್ಕೆ ಸಾಧ್ಯತೆ ಇದೆ. ಅವರೇ ಮಾಡತಕ್ಕದ್ದು ಇರ್ತದೆ. ಅಂಥ ಮಕ್ಕಳನ್ನು ಅವರು ಶಾರೀರಿಕ ಸದೃಢತೆ ಮತ್ತು ಮಾನಸಿಕ ಸದೃಢತೆ ಎರಡೂ ಹೊಂದಬೇಕು. ಅದಕ್ಕೆ ಅವರು ಆರೋಗ್ಯಕರವಾಗಿರಬೇಕು. ಅವ್ರ ವಿಚಾರಗಳು ಕೂಡ ಬಹಳ ದಿವ್ಯವಾದದ್ದು, ಶ್ರೇಷ್ಠವಾದದ್ದು ಮತ್ತು ಅನುಭವವುಳ್ಳವರಾಗಿರಬೇಕು. ಅದಕ್ಕೆ ಇವತ್ತಿನ ದಿನಮಾನದಲ್ಲಿ ಸ್ಪರ್ಧಾತ್ಮಕ ಯುಗ, ಈ ಸ್ಪರ್ಧಾತ್ಮಕ ಯುಗದಲ್ಲಿ ಬಹಳಷ್ಟು ಸ್ಪೀಡ್ದಲ್ಲಿ ಇವತ್ತು ಎಲ್ಲ ಜೀವನ ಸಾಗ್ತಾ ಇದೆ. ಅದಕ್ಕೆ ಆ ಮಕ್ಕಳನ್ನು ಕೂಡ ಅದೇ ತರನಾಗಿ ನಾವು ಅವ್ರನ್ನ ಬೆಳೆಸಬೇಕು. ಅದಕ್ಕೆ ಮಹಾನವಾದ ಕಾರ್ಯ ನಾವು ಎಲ್ಲ ಕಡ್ತೇವೆ, ಎಲ್ಲ ಮಾಡ್ತೇವೆ ಶಾಲೆಗಳನ್ನು. ಆದ್ರೆ ನಿಜವಾದ ಒಂದು ಜೀವ ಅಂದ, ನಿಜವಾದ ಒಂದು ಆಸ್ತಿ ಅಂದ್ರೆ ಇವತ್ತು ಶಾಲೆಯಲ್ಲಿ ಕಲಿಸುತ್ತಿರುವ ಗುರುಗಳು, ಗುರು ಮಾತೆಯರು ಮಾತ್ರ ಶ್ರೇಷ್ಠ. ಇಡೀ ಒಂದು ಜಗತ್ತವನ್ನು ನಿರ್ಮಾಣ ಮಾಡುವಂತ ಒಳ್ಳೆಯ ಒಂದು ಒಳನಕ್ಕೆ ತೆಗೆದುಕೊಂಡುವಂತ ಉನ್ನತ ಮಟ್ಟಿಗೆ ತೆಗೆದುಕೊಂಡುವಂತ ಮಹಾನ್ ಕೆಲಸ ಮಾಡ್ತಾ ಇರೋದು ಮೊದಲು ತಾಯಿ ತಂದೆ ಬಂಧು ಬಳಗ, ದೇವಾಲಯದಲ್ಲೆಲ್ಲ ಮಹಾಸ್ವಾಮಿಗಳವರು, ನಂತರ ಎಲ್ಲ ಸರ್ವತೋಮುಖ ಬೆಳವಣಿಗೆ ಮಾಡಿಸುವಂತವರು ಗುರುಗಳು, ಗುರುಮಾತೆಯರು. ಜರ್ಕರ್ತ ಅವ್ರು ಸರಿಯಾಗಿ ಕೆಲಸ ಮಾಡದೆ ಹೋದ್ರೆ ಅವ್ರು ನಾವು ಇಷ್ಟು ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವರು ಎಲ್ಲರೂ ತಪ್ಪು ಮಾಡಿದ್ದಾದ್ರೆ ಅದು ಮಹಾಪಾಪ ಕೂಡ ಆಗ್ತದೆ. ಅದಕ್ಕೆ ಅವರು ತಮ್ಮಲ್ಲಿ ಇರುವಂತ ಮಹಾವಿದ್ಯೆ ಎಲ್ಲವನ್ನು ದಾರಿ ಎರೆದು ಮಕ್ಕಳಿಗೆ ಕಲಿಸಬೇಕು. ಆಗುತ್ತಿರುವ ಬದಲಾವಣೆಗಳು, ಯಾಕಂದ್ರೆ ದಿನಂಪ್ರತಿ ಇವತ್ತು ಟೆಕ್ನಾಲಜಿ, ಇಂಜಿನಿಯರಿಂಗ್ ಒಳಗೆ ಬಡ್ತಿ ಹೊಂದ್ತಾ ಇದೆ. ಸಂಶೋಧನೆಯಿಂದ ಬಹಳಷ್ಟು ಕಲಿತಾ ಇದ್ದೇವೆ. ಅವನು ಕೂಡ ಅವರು ಅರ್ಥ ಮಾಡ್ಕೋಬೇಕು, ಅದನ್ನು ಅಪ್ಗ್ರೇಡೇಷನ್ ಮಾಡ್ಕೋಬೇಕು, ಅದನ್ನು ತಿಳಿಸಿ ಮತ್ತೆ ಮಕ್ಕಳಿಗೆ ಹೇಳಬೇಕು. ಇಂಥ ಆಗುವ ಬದಲಾವಣೆಗಳನ್ನು ಕೆಲವೇ ಸಮಯದಲ್ಲಿ ಅರ್ಥ ಮಾಡಿಕೊಂಡು ಅವರಿಗೆ ಕಲಿಸುವಂತಹ ಮಹಾನ್ ಕೆಲಸ ಇವತ್ತು ಗುರುಗಳು, ಗುರು ಮಾತೆ ಮೇಲೆ ಇದೆ. ಅವರೇ ನಿಜವಾದ ಶಿಕ್ಷಣ ಕೊಡುವಂತ ದೇವತೆಗಳು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಾಗಿ ಇವತ್ತು ನಿಜವಾಗಿ ಹೇಳಬೇಕಾದಂದ್ರೆ ಹೇಳಿದ್ರು 2013ರಲ್ಲಿ ಈ ಒಂದು ಶಾಲೆಗೆ ಪರವಾನಗಿ ಸರ್ಕಾರದಿಂದ ಸಿಕ್ತು. ಆದ್ರೆ 2022 ಅಡಿಗಲೆ 9 ವರ್ಷ ಅದು ಹಂಗೆ ಖಾಲಿ ಬಂತು. ಆದ್ರೆ ಮಧ್ಯದಲ್ಲಿ ಎಲ್ಲಿ ಮತ್ತೆ ವಾಪಸ್ ಹೋಗಿ ತಿಳ್ಕೊಂಡು ಸಹೃದಯಗಳಾದಂತಹ, ಮುಂದಾಳತ್ವ ಹೊಂದಿದ್ದ ವ್ಯಕ್ತಿಗಳಾದಂತಹ ಮತ್ತು ಸ್ಥಿತಿ ಪ್ರಜ್ಞೆ, ಸಮಯ ಪ್ರಜ್ಞೆ ಮತ್ತು ನಿರ್ಣಯ ತೆಗೆದುಕೊಳ್ಳುವಂತ ಶಕ್ತಿ ನಮ್ಮ ಮುತ್ತಣ್ಣ ಹಿಪ್ಪರಿಗೆ ಅವರು. ನಾನು 20 ವರ್ಷ ಹಿಂದೆ ಅವರನ್ನು ಕಂಡಿನಿ, ಬಲ್ಲಿದ್ದ ಆಗಿದ್ದೇನೆ. ಅವ್ರ ಜೊತೆಗೆ ನಾನು ಒಡನಾಟ ಕೂಡ ಅವತ್ತಿನಿಂದಲೂ ಇವತ್ತಿನವರೆಗೂ ಬಹಳ ಚೆನ್ನಾಗಿದೆ. ಅದಕ್ಕೆ ಅಂತ ಮಹಾನ್ ವ್ಯಕ್ತಿಗಳು ನಿಜವಾಗಿಯೂ ಈ ಒಂದು ಭೂದಾನ ಮಾಡಿದ್ದು, ಅವರೆಲ್ಲ ಬಂಧುಗಳು ಕೂಡಿ ಮಾಡಿದ್ದು ಇದು ಬಹಳ ಶ್ರೇಷ್ಠವಾದದ್ದು, ಪವಿತ್ರವಾದ ಕೆಲಸ ಮಾಡ್ಯಾರ. ಅದಕ್ಕೆ ಅವ್ರ ದೇವರು ಇಡೀ ಇಬ್ಬರಿಗೆ, ಎಲ್ಲ ಬಂಧುಗಳಿಗೆ ಆರೋಗ್ಯ, ಸಂತೋಷ ಮತ್ತು ಎಲ್ಲ ನೆಮ್ಮದಿ, ಎಲ್ಲ ಆಯುಷ್ಯನ ಕೊಟ್ಟು ಕಾಪಾಡಲಿ ಅಂತ ನಿಮ್ಮಲ್ಲಿ ಪರವಾಗಿ ನಾನು ಅವರಿಗೆ ಹಾರೈಸ್ತಾ ಇದ್ದೇನೆ. ಬಹಳ ದೊಡ್ಡ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರು ದೈವಿಗಳು ಮತ್ತು ದೇವರಲ್ಲಿ ಭಕ್ತಿ ಉಳ್ಳವರು, ಮನುಷ್ಯರಲ್ಲಿ ಕೂಡ ಅಂತರಾತ್ಮದ ಒಂದು ತೊಡಕೊಂಡು ಎಲ್ಲರನ್ನು ಆತ್ಮೀಯದಿಂದ ನೋಡಿಕೊಳ್ಳುವಂಥವ್ರು, ಯೋಗ್ಯವಾದ ವ್ಯಕ್ತಿಗಳನ್ನು ಯೋಗ್ಯ ಸ್ಥಳಕ್ಕೆ ಕುಂಡ್ರಿಸುವಂತ ಈ ಒಂದು ಮಹಾನ್ ಮೇಧಾವಿಗಳು ಕೂಡ ಅವರಿಗೆ ಅನುಭವ ಬಹಳಷ್ಟಿದೆ. ರಾಜಕೀಯದಲ್ಲಿ ಇದೆ, ಆಧ್ಯಾತ್ಮಿಕದಲ್ಲಿ, ಧಾರ್ಮಿಕದಲ್ಲಿ ಇದೆ. ಇದೇ ಬಸವಣ್ಣನ ಗುಡಿ ನಾನು ಪ್ರಾರಂಭಕ್ಕೋಸ್ಕರ ಬಂದಿದ್ದೆ. ಎಷ್ಟು ಅಚ್ಚುಕಟ್ಟಾಗಿದೆ, ಸಭಾಭವನ ಕೂಡ ಇದೆ. ಎಲ್ಲವನ್ನು ಅತಿ ಉತ್ತಮವಾಗಿ ಆ ಇಬ್ಬರಿಗೆ ಬಂಧುಗಳು ಮಾಡಿದ್ದು ಇದು ಶ್ಲಾಘನೀಯ. ಅದನ್ನ ಪ್ರಶಂಸನೆ ಈ ಸಮಯದಲ್ಲೇ ಮಾಡ್ತಾ ಇದ್ದೇನೆ. ನೀನು ಜಂಗಮನಾಗಿ ಹುಟ್ಟಿ ನಿನ್ನ ಕರ್ತವ್ಯನಾಗ ತಿರ್ಕೊಂಡ್ ಬಂದ ಕರ್ಕೊಂಡ್ ತಿನ್ನೋದೈತಿ. ಅದಕ್ಕೆಲ್ಲ ನಿನ್ನ ತಿನ್ನಕ್ ಹೋಗಬೇಡ. ನೀ ಏನ್ ಗಳಿಸ್ತಿ ಅದ್ರಲ್ಲಿ ಅರ್ಧಕ್ಕರ್ಧ ಹಂಚ್ಬಿಡು. ಅದ ನಿನಗೆ ಪುಣ್ಯ ಮಾಡಿದ್ದು. ನೀನು ಗುರು ಆಗಿ ಹುಟ್ಟಿದ್ದು, ಹಿರೇಮಠ ಆಗಿ ಹುಟ್ಟಿದ್ದು ತೆಗೆಸಿ ನಮ್ಮ ತಾಯಿ ತಂದೆ ಹೇಳಿದ್ರು. ಆ ಒಂದು ತಂದೆ ತಾಯಿ ನೋಡಿ ಸಂಸ್ಕಾರ ಕೊಟ್ರು ನೋಡ್ರಿ. ಅದಕ್ಕೆ ನಾವು ಇಷ್ಟೆಲ್ಲ ನಾವು ಮಾಡ್ತಾ ಇರೋದು. ನಮಗಂತಿದ್ರು ಹೊಲ ಬಂದು ಅಡಿವ್ಯಾಗ ಒಂದು ಹೊಲ ಇಲ್ಲ, ಮನ್ಯಾಗ ಒಂದು ಮನಿ ಇಲ್ಲ, ಊರಾಗ ಅಟ್ಲೀಸ್ಟ್ ನೀವು ಕೊನೆ ಆದ್ರೂ ಎದಿ ಸಿಡಿದ್ರೆ 2-3 ಅಕ್ಷರ ಅಂತೆ ಬರ್ಬೇಕು. ಬಾ ಚಲೋತೆ ಸಾಲಿ ಕಲಿ ಅಂದ್ರೆ ನಾ ಇಂಜಿನಿಯರ್ ಆದೆ.
ನಾನು ವಾರದ 5 ಇದ್ದು ನಾನು ವಾರಕ್ಕೆ ಒಂದು ದಿವಸಕ್ಕೆ ಒಬ್ಬರ ಮನೆಗೆ ಊಟಕ್ಕೆ ಹೋಗಿದ್ದು ನಾನು ಕಾಲೇಜ್ ಕಲಿಯೋದ್ನ. ಅದಕ್ಕೆ ಶಿಕ್ಷಣ ಅನ್ನೋದು ಬಹಳ 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 ಒಂದು ದೊಡ್ಡದು, ಮೇಲಕ್ಕೆ ತರಲಿಕ್ಕೆ ಅದೊಂದು ದೊಡ್ಡ ನಮಗೆ ನುಚ್ಚುಣಿಕೆ ಇದ್ದ ಹಾಗೆ. ಅದಕ್ಕೆ ಮಕ್ಕಳೆಲ್ಲ ಹೇಳ್ತಾರೆ, ನೀವು ಶಿಕ್ಷಣವಂತರಾದರೆ, ನಾನು ಕೂಡ ಕಡು ಬಡವನು ಇದ್ದವನು ಇವತ್ತು ಈ ಒಂದು ಸ್ಥಿತಿಗೆ ಬಂದಿದೆ. ಗಣಿತ 40,000 ಜನ ಉಪಜೀವನ ಸಾಗಿಸಲಿಕ್ಕೆ ಸಾಕಷ್ಟು ವಸಾಹತುಗಳು ಕಾರ್ಖಾನೆಗಳು ಹುಟ್ಟುಕೊಂಡವು, ಅದು ನಡೀತಾ ಇದೆ. ನಾನು ಒಂದು ಕಡೆ ದುಡಿತಾ ಇದ್ದೆ 125 ರೂಪಾಯಿದಾಗ. ಆದರೆ ನಾನು ಇವತ್ತು ಎಷ್ಟೋ ಜನರಿಗೆ ಸಾಕು ಸಲುಹಿಲಿ ದೇವರು ಶಕ್ತಿ ಕೊಟ್ಟಿದ್ದಾನೆ. ಅದೇ ತಂದೆ ತಾಯಿಗಳು ಹಾಕಿಕೊಟ್ಟ ಒಂದು ಪಾಠ, ನೀನು ದಾನ ಧರ್ಮ ಮಾಡು, ಏನೇ ಕೊಡದ ಹೋದ್ರು ಸಹಿ, ಏನೇ ಕೊಡದು ಹೋದ್ರು ಸಹಿ, ಒಳ್ಳೆ ಮಾಡೋವಾಗ ನೀವು ಒಳ್ಳೆ ಮಾಡಾಕತ್ತೀಪ ಅಂತ 2 ಮಾತು ಕೊಡು ಸಾಕತ್ತಿದ್ರು. ನೀ ಯಾವ ಮನೇನು ಕೊಡಿದ್ರಿ, 2 ಚಲೋ ಮಾಡೋವಾಗ ನೀ ಚಲೋ ಮಾಡಾಕತ್ತೀಪ 2 ಮಾತು, ಮುಂದೆ ಹೋಗಿ ನಾವು ನಿನ್ನಿಂದಿರ್ತೀವಿ. ಇತರ ಕಡೆ ಕೊಡುತ್ತಾ ಹೇಳಿದಂಥ ಮಾತುಗಳು ಎಂಥ ಮಾತು. ಅದಕ್ಕೆ ಇವೆಲ್ಲವನ್ನ ತತ್ವವನ್ನು ಅಳವಡಿಸಿಕೊಂಡು ಬಂದಲ್ಲಿ ಇವತ್ತು ಆ ಜೀವನ ಸಾರ್ಥಕತೆ ಆಗೈತಿ, ಇಲ್ಲನಾಗಿಲ್ಲ. ಅದಕ್ಕೆ ಮಾಡಿದ್ದಕ್ಕಾಗಿ ಇವೆಲ್ಲ ಶಾಸಕ ಸ್ಥಾನ ಆಗಲಿ ಆಗಲಿ ಇವತ್ತು ಬರ್ತಾವು, ನಾಳೆ ಹೋಗ್ತಾವ. ನಾನು ಎಂದು ಬಯಸಿದ್ದಲ್ಲ, ಬಂದೈತೆ ಅನ್ನೋದಾಗ ಅದು ತಕ್ಕಂತೆ ದುಡಿಯುವಂಥ ಕಾರ್ಯ ನಾವು ಮಾಡಬೇಕು. ನಾನು ಆ ಸ್ಥಾನ ಗ್ರಹಣ ಮಾಡಿದ ಮೂಲಕ ಅದನ್ನು ಪೂರ್ತಿಯಾಗಿ ಅದನ್ನು 100ಕ್ಕೆ 100 ಅದನ್ನು ನಾನು ಇದು ಒಂದು 5 ಲಕ್ಷ ಜನಕ್ಕೆ ನಾನು ಅವ್ರ ಜನಪ್ರತಿನಿಧಿಯಾಗಿ ಹೋಗಿದ್ದಕ್ಕಾಗಿ ಇಲ್ಲಿ ಬೇಕಾದ ಎಲ್ಲ ಸವಲತ್ತುಗಳು ಅವ್ರಿಗೆ ಸಿಗಲೇಬೇಕು ಅಂಬಗೋಸ್ಕರ ಇವತ್ತು ಸರ್ಕಾರ ಬೇರೆ ಇದ್ರು ಕೂಡ ಇವತ್ತು ಅವ್ರು ಹೋಗಿ ಭೇಟಿಯಾಗಿ ಅವ್ರಿಗೆ ತಿಳಿಪಡಿಸಿ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬರಾಕತ್ತೀನಿ. ಬಹಳಷ್ಟು ಕೆಲಸಗಳು ಇಲ್ಲಿ ನಡೀತಾ ಇದ್ದಾವೆ. ಅದರಾಗಿ ಮುಂದೆ ಬೇಕಾಗುವ ಈ ಪುತ್ತೂರು ಶಾಲೆಗೆ ಸರ್ಕಾರ ಶಾಲೆ ಬೇಕಾಗುವಂತ ಎಲ್ಲ ಸವಲತ್ತುಗಳನ್ನು ಅವ್ರೇನ್ ಬೇಡ ಒಟ್ಟುಗೂಡಿಸ್ಲಿಕ್ಕೆ ಸಾಧ್ಯತೆ ಇದೆ, ನಾನು ಮಾಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಅವ್ರು ತಿಳಿಸಿಕೊಡ್ತೇನೆ. ನಾನು ಯಾವತ್ತೂ ಯಾರ ಜೊತೆಗೂ ಇದ್ದೇ ಇದ್ದೇನೆ. ನಾನು ವೋಟ್ ಹಾಕಿದವರು ಶಾಸಕ, ನಾನು ಕಾಂಗ್ರೆಸ್ ಶಾಸಕ, JDS ಶಾಸಕ, ಎಲ್ಲರೂ ಶಾಸಕರು. ಇದಕ್ಕೆ ನನಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾನು ನನ್ನ ಕೆಲಸ ಇಲ್ಲಿ ಮಾಡ್ತಾ ಇದ್ದೇನೆ. ಇನ್ನೂ ಎತ್ತರಕ್ಕೆ ಇಂಥ ಸಂಸ್ಥೆಗಳು ಬೆಳೀಲಿ. ಮುತ್ತಣ್ಣನವರು ಇಬ್ಬರಿಗೆ ಬಂಧುಗಳು ಇನ್ನೂ ಎಷ್ಟು ದೊಡ್ಡ ದೊಡ್ಡ ಕೆಲಸ ಹಾಕೊಳ್ಳಿ, ಅವ್ರಿಗೆ ಬೆಂಬಲಿಗಾಗಿ ನಾನು ಹಿಂದೆ ನಿಂದಿರ್ತೀನಿ, ಎಲ್ಲ ಕೆಲಸ ಮಾಡಿಕೊಡ್ತೀನಿ ಅಂತ ಇಲ್ಲಿ ತಿಳಿಪಡಿಸಿ ಇವತ್ತು ಬಹಳ ವಿಜೃಂಭಣೆಯಿಂದ 9 ಜನ ಕೊಠಡಿಗಳು ಅದಾವ, ಅದು ಕಟ್ಟಡ 30 ಕಟ್ಟಡ ಇಲ್ಲಿ ಗುತ್ತಿಗೆದಾರಂತ ಶ್ರೀ BS ಬಿರಾದವರು ಕೂಡ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಅವರು ಕೂಡ ಉತ್ತಮವಾದ ಕಟ್ಟಡವನ್ನು ಸಾಕಷ್ಟು ತ್ವರಿತವಾಗಿ ಕಟ್ಟಿಕೊಟ್ಟಿದ್ದೀರಿ, ಚೆನ್ನಾಗಿದೆ ಅಂತ ಅವರಿಗೂ ಕೂಡ ವಂದಿಸಿ ಮತ್ತು ಇಲ್ಲಿ ನನ್ನನ್ನು ಕರೆಸಿ ಉದ್ಘಾಟನೆ ಮಾಡಿಸಿದ್ದಕ್ಕಾಗಿ ಇದು ಪ್ರೋಟೋಕಾಲ್ ಆಗಿ ಮಾಡಬೇಕು, ಅದು ವೈಯಕ್ತಿಕವಾಗಿ ನಾನು ಕೂಡ ಸಂತೋಷ ಪಟ್ಟಿದ್ದೀನಿ ಅಂತ ತಿಳಿಪಡಿಸಿ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ.